ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇಂದು ಪರಮ ಪೂಜ್ಯ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳಿಗೆ ನನ್ನ ಪಾದಸ್ಪರ್ಶ ನಮಸ್ಕಾರಗಳು. ಇವತ್ತು ಇಲ್ಲಿ ಬಂದಿರುವ ಎಲ್ಲ ಗಣ್ಯರಿಗೆ ನನ್ನ ಭಾವಪೂರ್ವಕ ನಮಸ್ಕಾರಗಳು. ಇಲ್ಲಿ ಸೇರಿರುವ ಎಲ್ಲ ವಿದ್ಯಾರ್ಥಿಗಳು, ನನ್ನ ಅಕ್ಕ ತಂಗಿಯರು, ನನ್ನ ಅಣ್ಣ ತಮ್ಮಂದಿರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಈ ಸಮಾರಂಭದಲ್ಲಿ ನನಗೆ ಪಾಲ್ಗೊಳ್ಳಲು ಅವಕಾಶ ನೀಡಿದ್ದಕ್ಕೆ ನಾನು ನಮ್ಮ ಮಹಾಸ್ವಾಮಿಗಳಿಗೆ ನನಗೆ ಕೃತಜ್ಞತೆಯನ್ನು ಅರ್ಪಿಸಲು ಇಷ್ಟಪಡುತ್ತೇನೆ. ನನ್ನ ಹೆಸರು ಚಿನ್ಮಯ್ ಪ್ರಶಾಂತ್ ಅಂತ. ನಾನು ಈ ಬಾರಿ UPSC ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನಲ್ಲಿ 310ನೇ ರ್ಯಾಂಕನ್ನು ಪಡೆದಿರ್ತೇನೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಹಿಳೆಯರಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಿರ್ತೇನೆ. ನನ್ನ ಈ ಗುರಿಯನ್ನು ಮುಟ್ಟಲು ನನ್ನ ತಂದೆ ತಾಯಿ ಶ್ರೀ ಪ್ರಶಾಂತ್ ಮತ್ತು ಶ್ರೀಮತಿ ಸುಮನ್ ಪ್ರಶಾಂತ್ ಅವರು ಮತ್ತು ನನ್ನ ಗುರುಗಳಾದ ಶ್ರೀ ಮನೋಜ್ ಕುಮಾರ್ ಅವರು ನನಗೆ ಎಲ್ಲ ಥರದ ಪ್ರೋತ್ಸಾಹನೆಯನ್ನು ನೀಡಿ, ನನಗೆಲ್ಲ ಥರ ಆಶೀರ್ವಾದವನ್ನು ನೀಡಿ ನನ್ನ ಗುರಿಯನ್ನು, ನನ್ನ ಕನಸನ್ನು ನನಸು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ವ್ಯಕ್ತಿ ಅವನ ಜೀವನದಲ್ಲಿ ಮುಂದೆ ಬರಬೇಕಂದ್ರೆ ಅವನ ಮುಂದೆ ಒಂದು ಸ್ಪಷ್ಟವಾದ ಗುರಿ ಇರಬೇಕು. ಅವನ ಹಿಂದೆ ಒಂದು ಪ್ರೋತ್ಸಾಹನೆ ನೀಡುವಂತಹ ಗುರುಗಳಿರಬೇಕು. ನಮ್ಮ ಮಹಾಸ್ವಾಮಿಗಳು ಲಕ್ಷಾಂತರ ಜನರಿಗೆ ವಿದ್ಯೆದಾನ ಮಾಡಿ, ಅನ್ನದಾನ ಮಾಡಿ, ಎಲ್ಲ ಥರದ ಪ್ರೋತ್ಸಾಹನೆ ಕೊಟ್ಟು, ಆಶೀರ್ವಾದ ಕೊಟ್ಟು, ಅವರ ಕನಸನ್ನು, ತನ್ನ ಕನಸನ್ನು ಮಾಡಿಕೊಂಡು ಅವ್ರ ಕನಸನ್ನು ನನಸು ಮಾಡೋಕ್ಕೆ ಎಷ್ಟೋ ಥರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತಿನ ದಿನ ಈ PU ಕಾಲೇಜ್ ಮಹಿಳೆಯರಿಗೆ ರೆಸಿಡೆನ್ಷಿಯಲ್ ಕಾಲೇಜನ್ನು ಉದ್ಘಾಟನೆ ಮಾಡಿ ಎಷ್ಟೊಂದು ಜನ ಹೆಣ್ಣು ಮಕ್ಕಳಿಗೆ ದಾರಿದೀಪ ಆಗಿದ್ದಾರೆ. ಇಲ್ಲಿ ಇರುವ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳಬೇಕಾಗಿರೋವಂಥ 2 ಮಾತುಗಳಿವೆ. ಎಷ್ಟು ವಿದ್ಯಾರ್ಥಿಗಳಿದ್ದೀರಾ? ಕೈ ಎತ್ತಿ. ಕೇಳಿಸ್ಕೊತಾ ಇದ್ದೀರಾ? ಓಕೆ, ಇಳಿಸಿ. ನಿಮ್ಮಲ್ಲಿ ಎಷ್ಟು ಜನ ಕನ್ಸು ಕಂಡಿದ್ದೀರಾ? ನಾನು ದೊಡ್ಡವರಾದ್ಮೇಲೆ ಹಿಂಗಾಗ್ತೀನಿ ಹಂಗಾಗ್ತೀನಿ ಅಂತ. ಓಕೆ, ವೆರಿ ಗುಡ್. ಓಕೆ, ಯಾರ್ಯಾರು ಕನ್ಸು ಕಾಣಿಲ್ವೋ ಇವತ್ತಿನ ದಿನ ನೀವು ಮನೆಗೆ ಹೋಗ್ಬಿಟ್ಟು ಏನು ಮಾಡ್ತೀರಾ? ವಿಶ್ರಾಂತಿ ಮಾಡ್ತೀರಾ ಫಸ್ಟು. ಆಮೇಲೆ ಏನು ಮಾಡ್ತೀರಾ? ಒಂದು ಹಾಳೆ ಓಪನ್ ಮಾಡ್ತೀರಾ. ಆ ಹಾಳೆಯಲ್ಲಿ ನೀವು ಜೀವನದಲ್ಲಿ ಏನು ಸಾಧಿಸ್ಬೇಕೋ ಅದನ್ನು ಬರೀತೀರಾ. ನಾನು ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಕೊರೋನಾ ಟೈಮಲ್ಲಿ ನನಗೆ UPSC ಬಗ್ಗೆ ಅಷ್ಟು ಮಾಹಿತಿ ಇರಲಿಲ್ಲ. ಆದರೆ ಕೊರೋನಾ ಟೈಮಲ್ಲಿ ನಮ್ಮ ಕೋವಿಡ್ ವಾರ್ ರೂಮ್, ಬೆಂಗಳೂರಲ್ಲಿ ಕೋವಿಡ್ ವಾರ್ ರೂಮಲ್ಲಿ ಕೆಲಸಗಳು ನಡೀತಾ ಇರಬೇಕಾದ್ರೆ ನಾನು ಒಂದು ಸಿವಿಲ್ ಸರ್ವೆಂಟ್ ಎಷ್ಟು ಜನರಿಗೆ ಎಷ್ಟು ಹೆಲ್ಪ್ ಮಾಡ್ಬೋದು ಅಂತ ನೋಡಿದೆ. ಆವಾಗ ನಮ್ಮ ಕಮಿಷನರ್ ಆಫೀಸ್ದು ಒಂದು ಫೋಟೋ ಇಟ್ಕೊಂಡಿದ್ದೆ. ಆ ಫೋಟೋನ ತಗೊಂಡು ನಮ್ಮ ಮನೆಯಲ್ಲಿ, ನನ್ನ ಕೊಠಡಿಯಲ್ಲಿ ಹೋಗ್ಬಿಟ್ಟು ಆ ಫೋಟೋನ ಅಂಟಿಸ್ತೀನಿ. ಆ ಫೋಟೋ ಅಂಟಿಸ್ಬಿಟ್ಟು ಅದ್ರ ಕೆಳಗಡೆ ಚಿನ್ಮಯ್ PIAS ಅಂತ ಬರಿತೀನಿ. 5.5 ವರ್ಷ ದಿನಾಗಲೂ ಬೆಳಗ್ಗೆ ಎದ್ದು ಆ ಫೋಟೋನ ನೋಡ್ತೀನಿ. ಆ ಫೋಟೋನ ನೋಡಿ ಯೋಚನೆ ಮಾಡ್ತೀನಿ, ನಾನು ಈ ಗುರಿ ಮುಟ್ಟಕ್ಕೆ ನಾನು ಯಾವ ಥರ ಶ್ರಮ ಪಡ್ಬೋದು ಇವತ್ತು ಅಂತ. ಸೊ ಇವತ್ತು ನೀವೆಲ್ಲರೂ ಒಂದು ಹಾಳೆ ತೊಗೊಂಡು ಬರಿತೀರಾ ನೀವೇನೇನು ಕನ್ಸು ಕಂಡಿದ್ದೀರಾ ಅಂತ. ಮತ್ತು ಆ ಕನಸು ಸಣ್ಣ ಪುಟ್ಟ ಕನಸು ಇರಬಾರ್ದು. ಕನಸು ಕಂಡ್ರೆ ನಾನು ಡಾಕ್ಟರ್ ಆಗ್ತೀನಿ ಅಂದರೆ ನಮ್ಮ ರಾಜ್ಯದಲ್ಲೇ ಪ್ರಸಿದ್ಧವಾದ ಡಾಕ್ಟರ್ ಆಗ್ತೀನಿ ಅಂತ ಬರೀರಿ.
ನಾನು ಇಂಜಿನಿಯರ್ ಆಗ್ತೀನಿ ಅಂದರೆ ನಾನು ನಮ್ಮ ರಾಜ್ಯದಲ್ಲೇ ಹೆಸರುವಾಸಿಯಾದ ಇಂಜಿನಿಯರ್ ಆಗ್ತೀನಿ ಅಂತ ಬರೀ. ನಾನು ಲಾಯರ್ ಆಗ್ತೀನಿ ಅಂದರೆ 1000 ಜನರಿಗೆ ಸೇವೆ ಮಾಡೋ ಅಂಥ ಲಾಯರ್ ಆಗ್ತೀನಿ ಅಂತ ಬರೀರಿ. ಆದರೆ ಬರೀರಿ. ಇವತ್ತೆಲ್ಲರೂ ಮನೆಗೆ ಹೋಗಿ ಬರಿತೀರಾ, ನಿಮ್ಮ ಕನಸುಗಳನ್ನು ಬರಿತೀರಾ. ನಿಮ್ಮ ಹಿಂದೆ ಮಹಾಸ್ವಾಮಿಗಳಂಥ ಗುರುಗಳಿದ್ದಾಗ ಯಾವುದೇ ಕನಸು ನನಸಾಗಕ್ಕೆ ಯಾರೂ ತಡೆ ಮಾಡೋಕ್ಕಾಗಲ್ಲ. ಸೊ ನೀವೆಲ್ಲರೂ ನನ್ನ ಮಾತು ವಿದ್ಯಾರ್ಥಿಗಳಿಗೆ ಇವತ್ತು ಸೊ ನೀವೆಲ್ಲರೂ ನಿಮ್ಮ ಕನಸುಗಳನ್ನು ಒಂದು ಹಾಳೆಯಲ್ಲಿ ಬರೀತೀರಾ, ನಿಮ್ಮ ಕನಸುಗಳನ್ನು ನನಸಾಗಕ್ಕೆ ಶ್ರಮ ಪಡ್ತೀರಾ. ದಿನಾಗಲೂ ಬೆಳಿಗ್ಗೆ ಎದ್ಬಿಟ್ಟು ಫಸ್ಟ್ ಅದನ್ನು ನೋಡ್ಬಿಟ್ಟು ನಾನು ಇವತ್ತು ಏನು ಶ್ರಮ ಪಡಲಿ, ನನ್ನ ಕನಸನ್ನ ನನಸು ಮಾಡೋಕ್ಕೆ ನಾನು ಏನು ಮಾಡಲಿ, ಇವತ್ತು ನಾನು ಯಾರು ಗೈಡೆನ್ಸ್ ತಗೊಳ್ಳಿ, ಎಲ್ಲ ಥರದ ಸಪೋರ್ಟ್ ಕೊಡೋಕ್ಕೆ ಮಹಾಸ್ವಾಮಿಗಳಿದ್ದಾರೆ. ಅವರ ವಿದ್ಯಾದಾನ, ಅವರ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅವ್ರು ನಡೆಸ್ತಾ ಇರೋ ದಾಸೋಹಗಳಿದೆ. ಸೊ ನೀವು ಯಾವುದೇ ಥರ ಕನಸು ಕಂಡ್ರು ಅದು ನನಸು ಮಾಡಿಸ್ಬೋದು. ಚಿನ್ಮಯ್ ಮಾಡೋಕ್ಕಾಗತ್ತೆ ಅಂದರೆ ನೀವು ಡೆಫಿನೆಟ್ಲಿ ಮಾಡೋಕ್ಕಾಗ್ಬೋದು. ಸೊ ಇವತ್ತು ನನ್ನ ಮೆಸೇಜಸ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಹಿಯರ್, ನಿಮ್ಮ ಕನಸನ್ನು ನನಸು ಮಾಡಿಸಿ ಈ ಅದ್ಭುತ ವಿದ್ಯಾಲಯದ ವಿದ್ಯೆಯನ್ನು ಪ್ರಾಪ್ತಿ ಮಾಡಿ, ಮತ್ತು ನಿಮ್ಮ ಕನಸುಗಳನ್ನು ನನಸು ಮಾಡಿ, ಮತ್ತು ನಮ್ಮ ಸ್ವಾಮೀಜಿಗಳ ಕನಸನ್ನು ನನಸು ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಇದೀಗ ಶ್ರೀ ಬಸವರಾಜ ರಾಯರೆಡ್ಡಿಯವರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು, ಕ್ರಿಯಾಶೀಲ ಶಾಸಕರು, ವಿಶಾಲವಾದ ಜನೋಪಯೋಗಿ ಕನಸುಗಳನ್ನು ಕಂಡು ಸಾಕಾರಕ್ಕಾಗಿ ಶ್ರಮಿಸುತ್ತಿರುವ ಬಸವರಾಜ ರಾಯರೆಡ್ಡಿಯವರು ಶ್ರೀಮಠದ ಸದ್ಭಕ್ತರೂ ಹೌದು. ಅವರೀಗ ತಮ್ಮ ಮುಂದೆ 4 ಮಾತುಗಳನ್ನು ಹೇಳಿದ್ದಾರೆ. ಶ್ರೀ ಬಸವರಾಜ ರಾಯರೆಡ್ಡಿಯವರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು. ಶ್ರೀ ಗವಿಸಿದ್ದೇಶ್ವರ ಗುರುಕುಲ ವಿದ್ಯಾರ್ಥಿನಿಯ ಪದವಿ ಪೂರ್ವ ವಸತಿ ಕಾಲೇಜಿನ ಲೋಕಾರ್ಪಣೆ ಈ ಸಮಾರಂಭದ ಸಾನ್ನಿಧ್ಯ ವಹಿಸಿದಂಥ ಪರಮಪೂಜ್ಯ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಲ್ಲಿ ವಂದಿಸಿ, ಪರಮಪೂಜ್ಯರಾದಂಥ ಮುಂಡರ್ಗಿಯ ಅನ್ನದೇಶ್ವರ ಮಹಾಸ್ವಾಮಿಗಳು ಕೂಡ ವಂದಿಸಿ, ಈ ಸಭೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಪರಮಪೂಜ್ಯ ಮಹಾಸ್ವಾಮಿಗಳಲ್ಲಿ ಕೂಡ ವಂದಿಸಿ, ಈ ಸಮಾರಂಭಕ್ಕೆ ಆಗಮಿಸಿದಂಥ ಆತ್ಮೀಯ ಸ್ನೇಹಿತರು, ಮಾಜಿ ಮುಖ್ಯಮಂತ್ರಿಗಳು, ಲೋಕಸಭಾ ಸದಸ್ಯರಾದಂಥ ಬಸವರಾಜ ಬೊಮ್ಮಾಯಿ ಅವರೇ, ಸನ್ಮಾನ್ಯ ಪ್ರಭಾಕರ್ ಕೋರೆ ಅವರೇ, ಶಾಸಕರಾದಂಥ ರಾಘವೇಂದ್ರ ಇಟ್ನಾಳ್ ಅವರೇ, ಸಂಗಣ್ಣ ಕರಡಿ ಅವರೇ, ಹಾಲಪ್ಪ ಆಚಾರ್ ಅವರೇ, ಶರಣಗೌಡ ಪಾಟೀಲ್ ರೇ, ವೇದಿಕೆ ನೆರೆದಿರುವಂಥ ಎಲ್ಲ ಗಣ್ಯಮಾನ್ಯರೇ, ದಯವಿಟ್ಟು ಕ್ಷಮಿಸಬೇಕು, ವೇಳೆಯ ಅಭಾವದಿಂದ ಮಾತಾಡ್ತಾ ಇಲ್ಲ. ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಕೊಪ್ಪಳ ಹಾಗೂ ಸುತ್ತಮುತ್ತಲಿನ ಭಾಗದಿಂದ ಬಂದಿರುವಂಥ ನಾಗರಿಕ ಬಂಧುಗಳೇ, ತಾಯಂದಿರೇ, ವಿದ್ಯಾರ್ಥಿನಿಯರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಕೊಪ್ಪಳ ತಾಲೂಕು ಕಾಟ್ರಹಳ್ಳಿ ಕೋಳೂರು ಗ್ರಾಮದಲ್ಲಿ ಪರಮಪೂಜ್ಯ ಗವಿಸಿದ್ದೇಶ್ವರ ಮಠದ ವತಿಯಿಂದ ಈ ವಿದ್ಯಾರ್ಥಿನಿಯರಿಗೆ PUC ಪದವಿ ಪೂರ್ವ ಕಾಲೇಜನ್ನು ಉಚಿತವಾಗಿ ಎಲ್ಲ ಸಮಾಜ ವರ್ಗದ ಜನರಿಗೆ ಉಚಿತವಾಗಿ ಒಂದು ಉನ್ನತ ಮಟ್ಟದ ಶಿಕ್ಷಣವನ್ನು ಕೊಡೋದು ಬಹಳ ಪುಣ್ಯದ ಕೆಲಸ. ಈ ಒಂದು ಸಾಹಸಕ್ಕೆ ಕೈ ಹಾಕಿ ಅತ್ಯಂತ ವರ್ಲ್ಡ್ ಕ್ಲಾಸ್ ಅಂದರೆ ವಿಶ್ವ ಮಟ್ಟದ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಲಿಕ್ಕೆ ಕಾರಣೀಕರ್ತರಾದಂಥ ಪರಮಪೂಜ್ಯ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ನಾನು ವಂದಿಸ್ತೇನೆ.
ಈಗಾಗಲೇ ಮಾತನಾಡಿದಂಥ ಸನ್ಮಾನ್ಯ ಪ್ರಭಾಕರ್ ಕೋರೆ ಇರ್ಬೋದು, ರಾಘವೇಂದ್ರ ಇರ್ಬೋದು ಮತ್ತು ಇನ್ನಿತರು ಇರ್ಬೋದು, ವಿದ್ಯೆಯ ಮಹತ್ವವನ್ನು ಹೇಳಿದ್ದಾರೆ. ಇವತ್ತು ಶಿಕ್ಷಣ ಬಹಳ ಮುಖ್ಯ. ಒಬ್ಬ ಮನುಷ್ಯ ಒಳ್ಳೆಯ ನಾಗರಿಕನಾಗಿ ಬದುಕಬೇಕಾದ್ರೆ ಶಿಕ್ಷಣ ಬೇಕು. ನಮ್ಮ ದೇಶದಲ್ಲಿ ಶಿಕ್ಷಣ ಭಾಳ ಕಡಿಮೆ ಇತ್ತು. ಸ್ವಾತಂತ್ರ್ಯದ ಪೂರ್ವದಲ್ಲಿ ದಿ ಲಿಟ್ರಸಿ ಪರ್ಸೆಂಟೇಜ್ ಆಫ್ ಅವರ್ ಕಂಟ್ರಿ ಈಸ್ 12%. ನಮ್ಮ ನೈಜಾಮ್ ಕರ್ನಾಟಕ ಲೆಸ್ ದ್ಯಾನ್ 6%, ಕೊಪ್ಪಳ ಜಿಲ್ಲೆ 3%. ಭಾಳ ಜನಕ್ಕೆ ಆಶ್ಚರ್ಯ ಆಗ್ಬೋದು. ಕೊಪ್ಪಳ ವಾಸ್ ಎ ಪಾರ್ಟ್ ಆಫ್ ರಾಯಚೂರು ಡಿಸ್ಟ್ರಿಕ್ಟ್ ಬಿಫೋರ್ 98. ಸ್ವಾತಂತ್ರ್ಯ ಪೂರ್ವದಲ್ಲಿ 2 ಹೈಸ್ಕೂಲು ಇಡೀ ರಾಯಚೂರು ಜಿಲ್ಲೆಗೆ. ಇಲ್ಲಿಂದ ರಾಯಚೂರು 200 ಕಿಲೋಮೀಟರ್, ಬೆಳಗಾಂ 190 ಕಿಲೋಮೀಟರ್. ನಮಗೆ ಇಡೀ ರಾಯಚೂರು ಓನ್ಲಿ 2 ಹೈಸ್ಕೂಲ್ಸ್, ಅದು ಪ್ರೈವೇಟ್. ಒಂದು ಹಮ್ದರ್ದ್ ಹೈಸ್ಕೂಲು, ಒಂದು ಕುಕ್ನೂರಿನಲ್ಲಿ ವಿದ್ಯಾನಂದ ಗುರುಕುಲ್. ಇವನ್ ಕೊಪ್ಪಳದಲ್ಲಿ ಹೈಸ್ಕೂಲ್ ಇರಲಿಲ್ಲ. ನಾನು ಹೇಳ್ತಾ ಇರೋದು ಬಿಫೋರ್ 47. ಇದಕ್ಕೆ ಕಾರಣ ನೈಜಾಮ್ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡಲಿಲ್ಲ. ಹೀಗಾಗಿ ನಮ್ಮಲ್ಲಿ ಸಾಕ್ಷರತೆ ಪ್ರಮಾಣ ಕಡಿಮೆ ಇತ್ತು. ಅದರಲ್ಲಿ ನಮ್ಮ ಮೂಢನಂಬಿಕೆಗಳು ಮತ್ತು ಇನ್ನಿತರ ವಿಚಾರದಿಂದ ಮಹಿಳೆಯರಿಗೆ ವಿದ್ಯೆನೇ ಕೊಡ್ತಿರಲಿಲ್ಲ. ಈಗ ಸ್ವಾತಂತ್ರ್ಯದ ನಂತರ ಶಿಕ್ಷಣ ಎಲ್ಲರಿಗೂ ಸಿಗಬೇಕು, ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಶಿಕ್ಷಣ ಮತ್ತು ಸ್ವಾತಂತ್ರ್ಯ ಅವರಿಗೆ ಸಿಗಬೇಕು ಅನ್ನೋದು ವಿಶೇಷವಾಗಿ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಆಶಯ. ಅದನ್ನು ಇವತ್ತು ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ 17ನೇ ಶತಮಾನದ ಶರಣರ ವಿಚಾರಗಳು, ಬಸವಣ್ಣವರ ವಿಚಾರಗಳು ಅವೆಲ್ಲ ಅಳವಡಿಸಿಕೊಂಡಿರುವಂಥ ನಮ್ಮ ವೀರಶೈವ ಲಿಂಗಾಯತ ಮಠಗಳು ಅಕ್ಷರ, ಆರೋಗ್ಯ, ಅನ್ನ ಮತ್ತು ಅರಿವನ್ನು ಸಮಾಜಕ್ಕೆ ಮೂಡಿಸಿಕೊಡ್ತದೆ. ಕೇವಲ ಲಿಂಗಾಯತ ಸಮುದಾಯ ಇದು, ಜಾತಿ ಅಲ್ಲ. ಲಿಂಗಾಯತರು ಭಾಳ ಜನ ತಪ್ಪಾಗಿ ತಿಳ್ಕೊಬೇಡಿ, ಲಿಂಗಾಯತ ಜಾತಿ ಅಲ್ಲ, ಜಾತಿ ರಹಿತವಾದಂಥ ಸಮಾಜ ಇದು. ಆದರೆ ಬೇರೆ ಬೇರೆ ಕಾರಣಕ್ಕಾಗಿ ಇವತ್ತು ಜಾತಿಗಳನ್ನು, ಉಪಜಾತಿಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಆದರೆ ಇದು ಸಮುದಾಯ. ಈ ಸಮುದಾಯಕ್ಕೆ ಐಶ್ವರ್ಯ ಭೇದ, ಲಿಂಗಭೇದ ಮತ್ತು ಯಾವುದೇ ಭೇದವಿಲ್ಲದಂಥ, ಜಾತಿ ಭೇದ ಇಲ್ಲದಂಥ ಸಮಾಜವನ್ನು ಕಟ್ಟಬೇಕನ್ನೋದು ಶರಣರ ತತ್ವದ ಆಶಯ ಆಗಿತ್ತು. ಆ ಪರಂಪರೆಯಲ್ಲಿ ನಮ್ಮ ಮಠಗಳು ಮಾಡ್ತಾ ಇದ್ದಾವೆ. ಅದರಲ್ಲಿ ಅಗ್ರಮಾನ್ಯ ಮಠ ಅಂದರೆ ನಮ್ಮ ಭಾಗದಲ್ಲಿ ಗವಿಸಿದ್ದೇಶ್ವರ ಮಠ. ಗವಿಸಿದ್ದೇಶ್ವರ ಮಠ, ನಾನು ಈ ಭಾಗದವನು. ಮೈ ವಿಲೇಜ್ ಇಸ್ ಜಸ್ಟ್ 7-8 ಕಿಲೋಮೀಟರ್ ಫ್ರಮ್ ದಿಸ್ ಪ್ಲೇಸ್. 7-8 ಕಿಲೋಮೀಟ್ರಿಗೆ ನನ್ನ ಹಳ್ಳಿ ಇದೆ. ನನ್ನ ಜಮೀನು, ನಮ್ಮ ತಂದೆಯವ್ರ ಜಮೀನು ಇಲ್ಲೇ 5 ಕಿಲೋಮೀಟ್ರಿಗೆ ಇದೆ. ಅಂದರೆ ನಾನು ಐ ಆಮ್ ಪಾರ್ಟ್ ಆಫ್ ದಿಸ್ ಏರಿಯಾ. ಗೊತ್ತು ನಮಗೆ. 1950ರ ದಶಕದಲ್ಲಿ ನಾನು ಹೇಳಿದ ಹಾಗೆ ಏನು ಶಿಕ್ಷಣ ಇರಲಿಲ್ಲ. ಇಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಿದ್ದು ಗವಿಸಿದ್ದೇಶ್ವರ ಮಠ. ಅವತ್ತು ಮಠಕ್ಕೆ ಆಸ್ತಿ ಇರಲಿಲ್ಲ. ಆದರೆ ಇವತ್ತು ಗವಿಸಿದ್ದೇಶ್ವರ ಮಠದ ಪರಮಪೂಜ್ಯ ಈಗಿನ ಗವಿಸಿದ್ದೇಶ್ವರ ಮಠದ ಸ್ವಾಮೀಜಿಗಳು, ಅವರ ದೂರದೃಷ್ಟಿ, ಅವರ ವಿಚಾರಗಳು, ಜಾತ್ಯತೀತ ಮನೋಭಾವನೆಯಿಂದ ಇವತ್ತು ಕೊಪ್ಪಳದಂಥ ಸಣ್ಣ ನಗರ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಂಥ ಭಾಗದಲ್ಲಿ ಸುಮಾರು 5,000 ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಪ್ರಸಾದ ನಿಲಯವನ್ನು ಎಲ್ಲ ಜಾತಿಯ ಜನರಿಗೆ ತೆಗೆದಿರೋದು ದೊಡ್ಡ ಮಾನವೀಯತೆ ಕೆಲಸ. ಇದು ದೊಡ್ಡ ಮಾನವೀಯತೆ ಕೆಲಸ ಇದು. ಅದಕ್ಕೆ ನಾನು ಅವ್ರಿಗೆ ವಂದಿಸ್ತೇನೆ. ಅದೇ ಥರ ಇವತ್ತು ಈ ಕೋಳೂರು ಕಾಟಳ್ಳಿ ಗ್ರಾಮದಲ್ಲಿ ಸುಮಾರು 1200 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರ ಸಲುವಾಗಿ ಪದವಿ ಪೂರ್ವ ಕಾಲೇಜ್, ಸೈನ್ಸ್ ಕಾಲೇಜ್ ಅಂತ ಹೇಳಿದ್ರು. ತೆಗೆದಿರೋದು ಭಾಳ ಸಂತೋಷ ವಿಚಾರ. ಮತ್ತು ಅದು ಎಲ್ಲರಿಗೂ ಉಚಿತ. ಭಾಳ ಜನ ನಾನು ನೋಡಿದ್ದೇನೆ. ಸಮಾಜದಲ್ಲಿ ಎಲ್ಲ ಜನ ಇದ್ದಾರೆ, ಎಲ್ಲ ಮಠಗಳು ಇದ್ದಾವೆ. ಮಠಮಾನ್ಯಗಳು ಕೂಡ ಇವತ್ತು
ವ್ಯಾಪಾರೀಕರಣಕ್ಕೆ ನಿಂತುಬಿಟ್ಟಿದ್ದಾವೆ. ಅನಿವಾರ್ಯ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಅನಿವಾರ್ಯ ನಿಂತಿದ್ದಾವೆ. ಆದರೆ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಉಚಿತವಾಗಿ ಕೊಡ್ತಾ ಇದ್ದು ಭಾಳ ಪ್ರಶಂಸನೀಯ ಕೆಲಸ ಇದೆ. ಅದಕ್ಕೆ ಅವ್ರಿಗೆ ಯಾರ್ದೂ ಧನ ಸಹಾಯ ಬೇಕಾಗಿಲ್ಲ. ಪ್ರಭಾಕರ್ ಕೋರೆ ಅವರು ಹೇಳಿದ ಹಾಗೆ ನೀವು ಒಳ್ಳೆ ಕೆಲಸ ಮಾಡಿ ಜನ ಹರಿದು ಬರ್ತಾರೆ, ಕೊಡೋರು ಭಾಳ ಜನ ಇದ್ದಾರೆ, ನಾವು ಯಾರೂ ಕೇಳಬೇಕಾಗಿಲ್ಲ. ಆಲೆ ಮತ್ತು ಈ ಹಣ ಎಷ್ಟು ಸದುಪಯೋಗ ಮಾಡಿದ್ದಾರೆ ಅವ್ರು ಎಲ್ಲರೂ ಮಾತನಾಡಿದ ಹಾಗೆ. ಇಟ್ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ವರ್ಲ್ಡ್ ಕ್ಲಾಸ್ ಇನ್ಸ್ಟಿಟ್ಯೂಷನ್. ಬೆಳಿಬೇಕಿದೆ, ಅದಕ್ಕೆಲ್ಲರೂ ನಾವು ನಿಂತ್ಕೋಬೇಕು. ಈ ಭಾಗದವರು ಪಕ್ಷಾತೀತವಾಗಿ ಯಾವುದೇ ಜಾತಿ ಇದಿಲ್ಲದೇ ಮಾಡಬೇಕು. ರಾಘವೇಂದ್ರ ಹಿಟ್ನಾಳ್ ಅವರು ಹೇಳಿದ ಹಾಗೆ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನಾನು ಅಭಿನಂದಿಸ್ತೇನೆ. ಅವರು ಮುಖ್ಯಮಂತ್ರಿಗಳಿದ್ದಾಗ ದೊಡ್ಡ ಧನ ಸಹಾಯವನ್ನು ಇದಕ್ಕೆ ಮಾಡಿದ್ದಾರೆ. ನಮ್ಮ ಸರ್ಕಾರನೂ ಕೂಡ ರಾಘವೇಂದ್ರ ಮುಖಾಂತರ ನಮ್ಮ ಮುಖ್ಯಮಂತ್ರಿಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಧನ ಸಹಾಯನ ಮಾಡ್ತಾರೆ. ಯಾವುದೇ ಸರ್ಕಾರ ಬಂದರೂ ನಾವು ಮಾಡಲೇಬೇಕು. ಈಗ ಶಿಕ್ಷಣಿಕ ರಂಗದಲ್ಲಿ ಅದರಲ್ಲಿ ವಿಶೇಷವಾಗಿ ಈ ನಮ್ಮ ಕಲ್ಯಾಣ ಕರ್ನಾಟಕ ಅಥವಾ ಹಳೆಯ ಹೈದರಾಬಾದ್ ಕರ್ನಾಟಕ ಏನು ಹೇಳ್ತೇವೆ ಭಾಳ ಹಿಂದುಳಿದಿದೆ. ಅದಕ್ಕೆ ಕಾರಣ ಐತಿಹಾಸಿಕ ಕಾರಣಗಳಿದ್ದಾವೆ. ಕೊಪ್ಪಳ ಜಿಲ್ಲೆ ಇಟ್ ವಾಸ್ ಎ ಪಾರ್ಟ್ ಆಫ್ ದಿ ರಾಯಚೂರು ಡಿಸ್ಟ್ರಿಕ್ಟ್. 2011 ಸೆನ್ಸಸ್ ಪ್ರಕಾರ ಮಹಿಳೆಯರ ಸಾಕ್ಷರತೆಯ ಪ್ರಮಾಣ ಕೇವಲ 52%. ಔಟ್ ಆಫ್ 100 ಒನ್ಲಿ 52 ಸಾಕ್ಷರತೆ. ಅಂದರೆ SSLC ಓದ್ಯಾರಂತಲ್ಲ ಅವರು, ಹೆಸರು ಬರೆಯಕ್ಕೆ ಬರ್ತದೆ ಅಷ್ಟೇ. ಈಗ ಆ್ಯಸ್ ಆನ್ ಟುಡೇ ಇಟ್ ಈಸ್ ಗೋಯಿಂಗ್ ಟು ಬಿ 58. ಯಾದಗಿರಿ 43%, ರಾಯಚೂರು 46%, ಕಲಬುರಗಿ 58%. ಇದಕ್ಕೆ ಕಾರಣ ಐತಿಹಾಸಿಕವಾಗಿ ನೈಜಾಮ್. ಆದರೆ ಬೆಟರು, ನಮಗಿಂತ ಸ್ವಲ್ಪ ಬೆಟ್ರು ಮುಂಬೈ ಕರ್ನಾಟಕ, ಅಲ್ಲಿ 60% ಮೇಲೆ ದಾಟಿದ್ದಾರೆ. ಆದರೂ ಯು ಆರ್ ಆಲ್ಸೋ ಬಿಲೋ ದ ನ್ಯಾಷನಲ್ ಆ್ಯಾವ್ರೇಜ್. ಕಾರಣ ನಮ್ಮ ಭಾಗದಲ್ಲಿ ಇರಲಿಲ್ಲ. ಈ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟು ಹಾಕಿ ಮಾಡಿದಂಥವ್ರು ಪ್ರಭಾಕರ್ ಕೋರೆ ಅವ್ರು ನಾನು ಅಭಿನಂದಿಸ್ತೇನೆ. ಅವರ ಸಪ್ತ ಋಷಿಗಳ ಬಗ್ಗೆ ನಾವು ವಿವರಕ್ಕೆ ಹೋಗೋದಿಲ್ಲ, ವೇಳೆಯ ಅಭಾವ ಇರೋದರಿಂದ. ಸುಮಾರು 100 ವರ್ಷಕ್ಕಿಂತ ಮೊದಲು ಕನಸನ್ನು ಕಂಡಂಥವ್ರು. ಈ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ತೆಗಿಬೇಕಂತ ಹೇಳಿ ತೆಗೆದು ಇವತ್ತು 300ಕ್ಕಿಂತ ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ಕೇಳಿ ಸೊಸೈಟಿ ತೆಗೆದಿದ್ದಾರೆ. ಪ್ರಭಾಕರ್ ಕೋರೆಯವರು ತಮ್ಮ ಜೀವನವನ್ನೇ ಅದಕ್ಕೆ ಮುಡುಪಾಗಿಟ್ಟಿದ್ದಾರೆ. ಸಪ್ತ ಋಷಿಗಳ ಬಗ್ಗೆ ನಾನು ಹೇಳಲಿಕ್ಕೆ ಹೋಗಲ್ಲ. ನಮ್ಮ ಭಾಗದ ಭೂಮರೆಡ್ಡಿ ಬಸಪ್ಪನವರು ಇಲ್ಲೇ ನಮ್ಮೂರಿನವರೇ, ನಮ್ಮೂರಿನ ಪಕ್ಕದವರೇ, ಬನ್ನಿಕೊಪ್ಪ, ಇಲ್ಲಿಂದ 15 ಕಿಲೋಮೀಟರ್ ಆಗ್ತದೆ. ಅವತ್ತು ಮಹಾದಾನವನ್ನು ಕೊಟ್ಟಿದ್ದಾರೆ. ನಮ್ಮ ಭಾಗದವರು ಮತ್ತು ಬೇರೆ ಬೇರೆಯವರು ದಾನ ಕೊಟ್ಟಿದ್ದರಿಂದ ಕೈಲಿ ಸೊಸೈಟಿ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ವಿದ್ಯೆಯನ್ನು ಕೊಡ್ತಾ ಇದೆ. ಮತ್ತು ನಮ್ಮ ಭಾಗದಲ್ಲಿ ಕೂಡ ಅವರು ಎಜುಕೇಷನ್ ಸೊಸೈಟಿಗಳನ್ನು ತೆಗೆದಿದ್ದಾರೆ. ಭಾಳ ಸಂತೋಷ. ಅದೇ ಥರ ನಮ್ಮ ಗವಿಸಿದ್ದೇಶ್ವರ ಮಠ ಇವತ್ತು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ನಾನು ಒಂದು ಮಾತನ್ನು ಹೇಳಲೇಬೇಕಾಗಿತ್ತು ಈ ಸಂದರ್ಭದಲ್ಲಿ. ಎಸ್, ಐ ಡೂ ಅಗ್ರಿ. PUC ಸೈನ್ಸ್ ಕಾಲೇಜ್ ಪ್ರಾರಂಭ ಮಾಡಿದ್ದೀರಿ, ಒಳ್ಳೆಯ ಮಕ್ಕಳು ಓದ್ತಾರೆ. ಇವತ್ತೆಲ್ಲ 97, 98, 95ಕ್ಕಿಂತ ಕಡಿಮೆ ಯಾರು ನಮ್ಮ ಭಾಗದಾಗೂ ಬರ್ತಾ ಇಲ್ಲ. ಇನ್ನು ಯಲಬುರ್ಗಾ ತಾಲೂಕು ಅವರ್ ಪರ್ಸೆಂಟೇಜ್ ಈಸ್ ಮೋರ್ ದೆನ್ 96%, ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕು ಎಜುಕೇಷನಲ್ಲಿ ಇದರಲ್ಲಿ. ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಗುಣಮಟ್ಟ ಆಗಿದೆ. ಆದರೆ ವಿದ್ಯೆ ಕಲ್ತ ಕೂಡಲೇ ನಮ್ಮ ತಲೆಯಲ್ಲಿ ಏನು ಬರುತ್ತೆ, ಈಗ ನಮ್ಮ ಸಹೋದರಿ ಮಾತಾಡಿದ್ದನ್ನು ಕೇಳಿದೆ, ಎಲ್ಲರಿಗೂ ನೌಕರಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಸಿಗ್ಲಿಕ್ಕೆ ಸಾಧ್ಯ? ಡು ಯು ನೋ ದ್ಯಾಟ್ 1.1% is a government job in the Karnataka. Basaraj ಅವರೇ, only 1.1% of the population. Is it possible? ಆಮೇಲೆ ಭಾಳ ಜನ ಜಗಳ ಮಾಡ್ತಾರೆ, ನಮಗೆ ಇದು ರಿಸರ್ವೇಷನ್ ಕೊಟ್ಟಿಲ್ಲ, ಈ ರಿಸರ್ವೇಷನ್ ಕೊಟ್ಟಿಲ್ಲ. ನಿನ್ನೆ ದಿವಸ ನಾವು ಒಳ ಮೀಸಲಾತಿ ಮಾಡಿ ಸರ್ಕಾರ ಆದೇಶ ಹೊರಡಿಸಿ 56,500 ಪೋಸ್ಟ್ಗಳನ್ನು ಕರೆದಿದ್ದೀವಿ. ಆದರೆ ಕ್ಲಾಸ್ 1, ಕ್ಲಾಸ್ 2 ಪೋಸ್ಟ್ ಎಷ್ಟಿದಾವೆ ಗೊತ್ತಾ? ಹಾರ್ಡ್ಲಿ 2,000. ಹಾರ್ಡ್ಲಿ 2,000 ಕ್ಲಾಸ್ 1, ಕ್ಲಾಸ್ 2. ಕ್ಲಾಸ್ 3, ಕ್ಲಾಸ್ 4 ಅರೌಂಡ್ 54,000. ಅಂದರೆ ಕನ್ನಡ ಶಾಲೆ ಮಾಸ್ತರು, ಅಟೆಂಡರ್ಸು, ಬಸ್ ಕಂಡಕ್ಟ್ರು. ಅರೆ ನೀವು ಬಡ್ದಾಡ್ತಾ ಇದ್ದೀರಿ, ಎದಕ್ಕೆ ಬಡ್ದಾಡ್ತಾ ಇದ್ದೀರಿ? ಕ್ಲಾಸ್ 3, ಕ್ಲಾಸ್ 4ಗೆ
Hardly, not even 2% is the class 1, class 2 post. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ ಅಷ್ಟು ಅಬ್ಬರ ಮಾಡುವಂಥ ಅವಶ್ಯಕತೆ ಇಲ್ಲ. ಆಮೇಲೆ ಸರ್ಕಾರಿ ನೌಕರಿ ಲಿಮಿಟೆಡ್ ಇದೆ. ಓದಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನೌಕರಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಂಜಿನಿಯರ್ಸ್ ಇಲ್ಲೇ KLE ಸೊಸೈಟಿ ಅಧ್ಯಕ್ಷರು ಸನ್ಮಾನ್ಯ ಕೋರಿ ಸಾಹೇಬ್ರು ಇದ್ದಾರೆ. ಅವ್ರದ್ದು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಒನ್ ಆಫ್ ದ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್. B. ಓಂ ರೆಡ್ಡಿ ಇದೆ, KLE ಸೊಸೈಟಿ ಇದೆ, ದೇ ಹ್ಯಾವ್ ದೇರ್ ಡೀಮ್ ಟು ಬಿ ಯೂನಿವರ್ಸಿಟಿ ಇದೆ. 214 ಇಂಜಿನಿಯರಿಂಗ್ ಕಾಲೇಜ್ ಇದೆ ಕರ್ನಾಟಕದಲ್ಲಿ. ಪ್ರೈವೇಟ್ 200 ಕಾಲೇಜು, ಸುಮಾರು 14 ಗೌರ್ಮೆಂಟ್. ನಮ್ಮೂರಲ್ಲೇ ನಮ್ಮ ಜಮೀನಲ್ಲೇ ಅಲ್ಲಿ ಒಂದು ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲೇ 5 ಕಿಲೋಮೀಟ್ರ್ ಕಟ್ಟಿದ್ದೀನಿ. ಒನ್ ಆಫ್ ದ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್. 1 ಲಕ್ಷ ವಿದ್ಯಾರ್ಥಿಗಳು ಪ್ರತಿ ವರ್ಷ ಇಂಜಿನಿಯರ್ ಪಾಸ್ ಆಗ್ತಾರೆ. ನೌಕರಿ ಸಿಗೋದು 9ರಿಂದ 10 ಸಾವಿರ. ಅಂದರೆ ಎವ್ರಿ ಇಯರ್ ವಿ ಆರ್ ಪ್ರೊಡ್ಯೂಸಿಂಗ್ 90,000 ಇಂಜಿನಿಯರ್ಸ್ ವಿದೌಟ್ ಜಾಬ್. ಅಂದರೆ ಇಂಜಿನಿಯರ್ಸ್ ಕತೆ ಇದು. BA, BCom, BSc ಓದಿದವ್ರನ್ನ ಯಾರು ಕೇಳ್ತಾರಪ್ಪ? ಅವರ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಈಸ್ ವೆರಿ ಹೈ ಇನ್ ದ ಕಂಟ್ರಿ. ಇದಕ್ಕೆ ಕಾರಣ ವಿದ್ಯೆ ಕಲಿತವ್ರಿಗೆಲ್ಲ ನೌಕರಿ ಸಿಗುತ್ತೆ, ಅದಕ್ಕಾಗಿ ನಾವು ವಿದ್ಯೆ ಕಲಿತೇವೆ ಅಂತ ಯಾರಾದರೂ ವಿದ್ಯಾರ್ಥಿನಿಯರ ಮನಸ್ಸಲ್ಲಿ ದಯಮಾಡಿ ತೆಗಿಬೇಕು. ವಿದ್ಯೆ ಮನುಷ್ಯನ ಸಂಸ್ಕಾರಕ್ಕಾಗಿ, ವಿದ್ಯೆ ನಾನು ಒಳ್ಳೆತನಕ್ಕಾಗಿ, ಸಮಾಜಕ್ಕೆ ಒಳ್ಳೇದು ಮಾಡಬೇಕು. ನಾನು ಕೋರೆಯವ್ರು ಹೇಳಿದ ಹಾಗೆ ನಾನಿವತ್ತು ಕಲ್ತಂಥ ಸಂಸ್ಥೆ, ನಾನು ಹುಟ್ಟಿದಂಥ ಊರು, ಅದಕ್ಕೆ ನಾನು